ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. KKV ಮೀಡಿಯಾ ಯೂಟ್ಯೂಬ್ ವಾಹಿನಿಗೆ ತಮಗೆಲ್ರಿಗೂ ಸ್ವಾಗತ. ಈಗ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಇಂದಿನ ಇತಿಹಾಸ ಮಾಲಿಕೆ. ಕಾರ್ಯಕ್ರಮವನ್ನು ಎಲ್ಲರೂ ಕೇಳಿ ಆನಂದಿಸಿ. ಕನ್ನಡ ಕಲಿಕಾ ವೇದಿಕೆಯ ಎಲ್ಲ ನನ್ನ ಆತ್ಮೀಯ ಸನ್ಮಿತರಿಗೆ ಮುನಿರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಶುಭ ಸಂಜೆ. ಜುಲೈ ತಿಂಗಳಿನ ಕೊನೆಯ ದಿನ, ಜುಲೈ 31ರ ಪ್ರಮುಖ ಇಂದಿನ ಇತಿಹಾಸ ಮಾಲಿಕೆಯ ಘಟನೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಆರಂಭದಲ್ಲಿ ನಿಮಗೊಂದು ಉದ್ಯೋಗ ಮಾಹಿತಿಯ ಪ್ರಕಟಣೆಯನ್ನು ತಿಳಿಸ್ಬಿಡ್ತೇನೆ. ಈ ಇಂದಿನ ಇತಿಹಾಸ ಮಾಲಿಕೆಯ ನಂತರ ಒಂದು ಉದ್ಯೋಗ ಮಾಹಿತಿಯನ್ನು ಒಳಗೊಂಡಂಥ ಒಂದು ಪ್ರಕಟಣೆಯನ್ನು ಇಲ್ಲಿ ತಮಗೆ ರವಾನಿಸ್ತೇನೆ. ಇದು ಒಟ್ಟು 90 ಪುಟಗಳನ್ನು ಒಳಗೊಂಡಿದೆ. ಇದರಲ್ಲಿ ಎ ಮತ್ತು ಬಿ ಗೆಜೆಟೆಡ್ ಹುದ್ದೆಗಳಾಗಿದ್ದು, ಇದನ್ನು ತಾವೆಲ್ಲರೂ ಕೂಡ ಚೆನ್ನಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸ್ರಿ. ಅರ್ಜಿ ಸಲ್ಲಿಸುವಂಥ ಆರಂಭ ದಿನಾಂಕ ಆಗಸ್ಟ್ 1, ಕೊನೆಯ ದಿನಾಂಕ ಆಗಸ್ಟ್ 31. ಇದರ ಬಗ್ಗೆ ಈ ಇಂದಿನ ಇತಿಹಾಸ ಮಾಲಿಕೆಯ ನಂತರ ತಮ್ಮ ಗಮನಕ್ಕೆ ತರ್ತೇನೆ. ತಾವೆಲ್ಲರೂ ಕೂಡ ಒಂದೊಳ್ಳೆ ಸ್ಥಾನಕ್ಕೆ ಬರಬೇಕು ಅನ್ನೋದಷ್ಟೇ ನನ್ನ ಸದುದ್ದೇಶ. ಈ ಒಂದು ನಿಟ್ಟಿನಲ್ಲಿ ಇಂದಿನ ಇತಿಹಾಸ ಮಾಲಿಕೆಯ ನಂತರ ಈ ಉದ್ಯೋಗ ಮಾಹಿತಿಯನ್ನು ತಾವೆಲ್ಲರೂ ಕೂಡ ಓದ್ಕೊಳ್ಳಿ ಅಂತ ತಿಳಿಸ್ತಾ, ಈಗ ಜುಲೈ 31ರ ಪ್ರಮುಖ ಇಂದಿನ ಇತಿಹಾಸ ಮಾಲಿಕೆಯ ಘಟನೆ ನೋಡ್ತಾ ಹೋಗೋಣ. ಒಂದು, ಭಾರತದ ಸುಪ್ರಸಿದ್ಧ ಕವಿ ಮುನ್ಷಿ ಪ್ರೇಮ್ಚಂದ್ ಜುಲೈ 31, 1880, 1880 ಜುಲೈ 31 ಮುನ್ಷಿ ಪ್ರೇಮ್ಚಂದ್ ರವರ ಜನ್ಮದಿನ. 2, ಭಾರತದ ಸುಪ್ರಸಿದ್ಧ ಗಣಿತ ತಜ್ಞ ದಾಮೋದರ್ ಧರ್ಮಾನಂದ್ ಕೋಸಂಬಿ ಜುಲೈ 31, 1907, 1907 ಜುಲೈ 31 ಜನ್ಮದಿನ. 3, ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಮೋಹನ್ ಲಾಲ್ ಸುಕಾರ್ಡಿಯಾ ಜುಲೈ 31, 1916 ಜನ್ಮದಿನ. 4, ಪ್ರಖ್ಯಾತ ಬಾಲಿವುಡ್ ನಟಿ ಮುಮ್ತಾಜ್ ಜುಲೈ 31, 1947 ಜನ್ಮದಿನ. 5, ಸ್ನೇಹಿತರೆ, ಪ್ರಖ್ಯಾತ ಬಾಲಿವುಡ್ ನಟಿ ಶ್ರೇಯಾಂಕಾ ಪಾಟೀಲ್ ಜುಲೈ 31, 1991, 1991 ಜುಲೈ. ಕ್ಷಮೆ ಇರಲಿ, ಕಿಯಾರಾ ಅಡ್ವಾನಿ ಅಂತೇಳಿ. ಪ್ರಖ್ಯಾತ ಬಾಲಿವುಡ್ ನಟಿ ಕಿಯಾರಾ ಅಡ್ವಾನಿ ಜುಲೈ 31, 1991, 1991 ಜುಲೈ 31 ಕಿಯಾರಾ ಅಡ್ವಾನಿಯವರ ಜನ್ಮದಿನ. 6, ವಿಶ್ವಖ್ಯಾತ ಭಾರತೀಯ ಮಹಿಳಾ ಕ್ರಿಕೆಟ್ ಪಟು ಶ್ರೇಯಾಂಕಾ ಪಾಟೀಲ್ ಜುಲೈ 31, 2002, 2002 ಜುಲೈ 31 ಜನ್ಮದಿನ. 7, ಔರಂಗಜೇಬನು ಮಹಾರಾಜನಾಗಿ ಅಧಿಕಾರ ಸ್ವೀಕರಿಸಿದ್ದು ಜುಲೈ 31, 1658. 8, ಮಹಾತ್ಮ ಗಾಂಧೀಜಿಯವರು ಸಬರಮತಿ ಆಶ್ರಮವನ್ನು ತೊರೆದಿದ್ದು ಜುಲೈ 31, 1933. 9, ವಿಶ್ವಖ್ಯಾತ ಸಿತಾರ್ ವಾದಕ ಪಂಡಿತ ರವಿಶಂಕರ್ ಇವರಿಗೆ ರೈಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ದೊರೆತದ್ದು ಜುಲೈ 31, 1992. 10, ಸ್ನೇಹಿತರೆ, ಜಲಿಯನ್ ವಾಲಾಬಾಗ್ ಘಟನೆ ಗೊತ್ತಿದೆಯಲ್ಲ, ಇದರ ರೂವಾರಿ ಜನರಲ್ ಡಯರ್ ಇವನನ್ನು ಹತ್ಯೆಗೈದಂಥ ಮಹಾನ್ ಸ್ವತಂತ್ರ ಹೋರಾಟಗಾರ ಅಂತ ಉಧಮ್ ಸಿಂಗ್ ರವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದ್ದು ಜುಲೈ 31, 1940, 1940 ಜುಲೈ 31. ಭಾರತದ ವೀರ ಸ್ವತಂತ್ರ ಹೋರಾಟಗಾರರಂತ, ಹಾಗೆ ಬ್ರಿಟಿಷರ ಎದೆಯಲ್ಲಿ ನಡುಕವನ್ನು ಸೃಷ್ಟಿಸಿದಂಥ ಮಹಾನ್ ವೀರ ಸ್ವತಂತ್ರ ಹೋರಾಟಗಾರರಂತ ಉಧಮ್ ಸಿಂಗ್ ಇವರು 1919 ಏಪ್ರಿಲ್ 13ನೇ ತಾರೀಕು ಏನು ಒಂದು ಘಟನೆ ಆಗುತ್ತಲ್ಲ ಜಲಿಯನ್ ವಾಲಾಬಾಗ್ನಲ್ಲಿ, ಆ ಘಟನೆಯ ರೂವಾರಿ ಜನರಲ್ ಡಯರ್ನನ್ನು ಹತ್ಯೆಗೈತಾರೆ. ನಮ್ಮ ಭಾರತದ ಮಹಾನ್ ಸ್ವತಂತ್ರ ಹೋರಾಟಗಾರರು ಒಂದಷ್ಟು ಜನ ಮತ್ತು ನಾಗರಿಕರು ಎಲ್ಲರೂ ಕೂಡ ಅವನ ಒಂದು ಆಜ್ಞೆಗೆ ಒಳಗಾಗಿ ಎಷ್ಟೋ ಭಾರತೀಯ ಅಮಾಯಕ ನಾಗರಿಕರನ್ನು ಹತ್ಯೆಗೈತಾರೆ. ಅವರ ಒಂದು ವಿರುದ್ಧ ಪ್ರತೀಕಾರವನ್ನು ನಮ್ಮ ಉಧಮ್ ಸಿಂಗ್ ರವರು ತೀರಿಸ್ಕೊಳ್ತಾರೆ. ಹೇಗೆ? ಡಯರ್ನನ್ನು ಹತ್ಯೆಗೈಯೋದ್ರ ಮುಖಾಂತರ. ಆ ಒಂದು ನಿಟ್ಟಿನಲ್ಲಿ ಬ್ರಿಟಿಷರು
ಜುಲೈ 31, 1940ನೇ ಇಸ್ವಿಯಲ್ಲಿ ಅವರನ್ನು ಗಲ್ಲಿಗೇರಿಸ್ತಾರೆ. ನೋಡಿ, ಇಂಥವರ ತ್ಯಾಗ ಬಲಿದಾನಗಳ ಫಲ ಇವತ್ತು ನಾವು ನೀವೆಲ್ಲರೂ ಕೂಡ ಅನುಭವಿಸ್ತಿರ್ತಕ್ಕಂಥ ಈ ಸ್ವಾತಂತ್ರ್ಯ. ಇನ್ನು ಸ್ನೇಹಿತರೆ, ಕೊನೆಯದಾಗಿ ಭಾರತದ ಸುಪ್ರಸಿದ್ಧ ಜನಪ್ರಿಯ ಗಾಯಕ ಮೊಹಮ್ಮದ್ ರಫಿ ಜುಲೈ 31, 1980 1980 ಜುಲೈ 31 ಮೊಹಮ್ಮದ್ ರಫಿ ಅವರು ನಿಧನರಾದಂಥ ದಿನ, ಅಂದರೆ ತೀರಿಕೊಂಡಂಥ ದಿನ. ಸ್ನೇಹಿತರೆ, ಇದಿಷ್ಟು ಜುಲೈ 31ರ ಪ್ರಮುಖ ಇಂದಿನ ಇತಿಹಾಸ ಮಾಲಿಕೆಯ ಘಟನೆಗಳು. ಇನ್ನು ನಾ ಆರಂಭದಲ್ಲಿ ತಿಳಿಸಿರುವಂತೆ ನಿಮಗೆ ಈಗ ಒಂದು ಉದ್ಯೋಗ ಮಾಹಿತಿಯನ್ನು ಒಳಗೊಂಡಂಥ ಪ್ರಕಟಣೆಯನ್ನು ಇಲ್ಲಿ ರವಾನಿಸ್ತೇನೆ. ಅದನ್ನು ತಾವೆಲ್ಲರೂ ಕೂಡ ತುಂಬ ಜಾಗೃತಿಯಿಂದ ಓದಿಕೊಂಡು, ಸುದೀರ್ಘವಾಗಿದೆ, 90 ಪುಟಗಳಿದ್ದಾವೆ. ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇದರಲ್ಲಿ ಒಟ್ಟು 505 ಹುದ್ದೆಗಳಿದ್ದಾವೆ. ಅದರಲ್ಲಿ ನಮ್ಮ ದೃಷ್ಟಿವಿಕಲಚೇತನರಿಗೆ 16 ಹುದ್ದೆಗಳಿದ್ದಾವೆ. ಗ್ರೂಪ್ ಎ, ಕ್ಷಮೆಯಿರಲಿ, ಎ ಮತ್ತು ಬಿ ದರ್ಜೆಯ ಹುದ್ದೆಗಳಿವು. ಅದರಲ್ಲಿ ಅಬಕಾರಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅರಣ್ಯ ಇಲಾಖೆ ಎಲ್ಲವೂ ಕೂಡ ಎ ಮತ್ತು ಬಿ ದರ್ಜೆಯ ಹುದ್ದೆಗಳಾಗಿದ್ದಾವೆ. ಸಹಾಯಕ ನಿರ್ದೇಶಕರು, ಸಚಿವಾಲಯ, ಇವುಗಳನ್ನೆಲ್ಲವನ್ನು ಕೂಡ ತಾವು ಸಮಾಧಾನ ಓದಿಕೊಂಡು ನೀವು ತಯಾರಿ ನಡೆಸ್ಕೊಳ್ಳಿ. ಆರಂಭ ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ ಆಗಸ್ಟ್ 1, ಮುಕ್ತಾಯ ದಿನಾಂಕ 31 ಆಗಸ್ಟ್, ಪೂರ್ವಭಾವಿ ಪರೀಕ್ಷೆ ನವೆಂಬರ್ 15. ಇಷ್ಟು ತಮ್ಮ ಗಮನಕ್ಕೆ ತಂದೀನಿ. ಮಿಕ್ಕಿದ್ದನ್ನು ತಾವು ಓದ್ಕೊಳ್ಳಿ ಅಂತ ತಿಳಿಸ್ತಾ, ಈ ಜುಲೈ ತಿಂಗಳಿನ ಕೊನೆಯ ದಿನಾಂಕವಾದ 31ರ ಪ್ರಮುಖ ಇಂದಿನ ಇತಿಹಾಸ ಮಾಲಿಕೆಯನ್ನು ಮುಕ್ತಾಯಗೊಳಿಸ್ತಾ ತಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್. ಧನ್ಯವಾದಗಳು.